ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ, ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್, 24x7 ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, COPD ಅಸ್ತಮಾ ಕೇರ್, 24x7 NICU, ನಿನಿಟಾಲ್ ಕೇರ್, ಸುಸಜ್ಜಿತ ICU, ಪ್ರಮುಖ ಆಪರೇಷನ್ ಥಿಯೇಟರ್, 24x7 ಹೈಟೆಕ್ ಪ್ರಯೋಗಾಲಯ, 24x7 ಎಕ್ಸ್ರೇ, 24x7 ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್, ಕಲಬುರಗಿ. ಸಂಪರ್ಕಿಸಿ 6366662523. ನವಜೀವನ ಬ್ಲಡ್ ಸೆಂಟರ್, ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್,
24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬಿಜೆಪಿಯವರು ಏನು ಮಾಡುತ್ತಿದ್ದಾರೆ ಎಂಬುದರ ಕುರಿತು ತಲೆ ಕೆಡಿಸಿಕೊಳ್ಳದೆ ನಾವು ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಿದ್ಧತೆ ಆರಂಭಿಸಿದ್ದೇವೆ ಎಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಏನ್ ಮಾಡುತ್ತಿದೆ, ವಿಜಯೇಂದ್ರ ಏನ್ ಮಾಡುತ್ತಿದ್ದಾರೆ ಎಂಬುದು ನೋಡಿಕೊಂಡು ನಾವು ಏನ್ ಮಾಡಬೇಕು ಎಂದು ಯೋಚಿಸುವ ಅಗತ್ಯವಿಲ್ಲ. ನಮ್ಮ ಕೆಲಸ ನಾವು ಮಾಡುತ್ತಿದ್ದೇವೆ ಎಂದರು. ಪಕ್ಷದ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಈಗಾಗಲೇ 2ನೇ ಸುತ್ತಿನ ನ್ಯಾಯ ಯಾತ್ರೆ ನಡೆಸುತ್ತಿದ್ದಾರೆ. ನಾನು ತೆಲಂಗಾಣ, ಕೇರಳ, ದೆಹಲಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಮಾಡುತ್ತಿದ್ದೇನೆ ಎಂದು ಮಾಹಿತಿ ನೀಡಿದರು. ಇಂಡಿಯಾ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಪ್ರತಿಕ್ರಿಯೆ ಶುರು ಆಗಿದೆ. ಆಮ್ ಆದ್ಮಿ ಪಾರ್ಟಿ ಹಾಗೂ ಬಿಹಾರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಮಾತುಕತೆ ನಡೆಸಲಾಗಿದೆ. ಹಲವು ಕಡೆಗಳಲ್ಲಿ ಈಗಾಗಲೇ ಸೀಟು ಹಂಚಿಕೆ ಮುಗಿದಿದ್ರೆ ಕೆಲವೆಡೆ ಇನ್ನೂ ಮಾತುಕತೆ ಹಂತದಲ್ಲಿದೆ ಎಂದರು. ಪಾರ್ಟಿಯಿಂದ ನಾವೆಲ್ಲ ಈಗಾಗಲೇ ಭಾರತ್ ಜೋಡೋ ನ್ಯಾಯ ಯಾತ್ರಾ ಅಲ್ಲಿಂದ ಪ್ರಾರಂಭ ಆಗಿದೆ. ನಾನು ಕೂಡ ತೆಲಂಗಾಣ, ದೇಹರಾದೂನ್, ಒರಿಸ್ಸಾ, ಬಿಹಾರ್, ಡೆಲ್ಲಿ ಮತ್ತು ನಮ್ಮ ಕೇರಳ ಎಲ್ಲ ಕಡೆ ಡೇಟ್ ಫಿಕ್ಸ್ ಆಗಿದ್ದಾರೆ. ನಾವು ಹೋಗ್ತಾ ಇದ್ದೇವೆ. ರಾಹುಲ್ ಗಾಂಧಿನೂ ಕೆಲವು ಕಡೆ ಬರ್ತಾರೆ. ನಾವು ಮೊದಲಿಂದನೇ ಸ್ಟಾರ್ಟ್ ಮಾಡಿದ್ದೇವೆ. ಅದ್ರಾಗೇನಿಲ್ಲ, ಯಾಕಂದರೆ ಅವ್ರು ಮಾಡ್ಯಾರ ನೀವೇನು ಮಾಡ್ತೀರ ಅಂತಿಲ್ಲ. ಇದು ನಮ್ಮ ಪಾರ್ಟಿ ಕೆಲಸ ಅದ, ನಮ್ಮ ಪಾರ್ಟಿದು ಪ್ರೋಗ್ರಾಮ್ ಮಾಡ್ತಾರೆ. ಅದಕ್ಕಾಗಿ ನೀವು ಅವರಿಗೆ ನಮ್ಮ ಪಾರ್ಟಿಗೆ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ವ್ಯಕ್ತಿಗೆ ಸೀಟ್ ಸೇರಿಗೆ ಈಗಾಗಲೇ ನಮ್ಮ ವಾಸನಿಕ್ ಅವರ ಅಧ್ಯಕ್ಷತೆ ಕೆಳಗೆ ನಾನು ಒಂದು ಕಮಿಟಿ ಮಾಡಿದ್ದೇನೆ. 6 ಜನರ ಕಮಿಟಿ. 6 ಜನರ ಕಮಿಟಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಮಾತಾಡಿದೆ. ಅಂದರೆ ಬಿಹಾರ್ ಜೊತೆಯಲ್ಲಿ, ಆಮೇಲೆ ನಿಮ್ಮ ಆಪ್ ಜೊತೆಯಲ್ಲಿ, ಆಮೇಲೆ TMC ಜೊತೆಯಲ್ಲಿ ಏನು ನಮ್ಮ ಅಲೈನ್ಸ್ ಪಾರ್ಟ್ನರ್ ಇದ್ದಾರೋ ಅವರೆಲ್ಲರೂ ಸರಿ ನಾವು ಮಾತಾಡಿದ್ದೇವೆ. ಕೆಲವು ಹೊಂದಾಣಿಕೆ ಆಗಿವೆ, ಕೆಲವು ಇನ್ನೂ ಕೊನೆ ಅಂತ ತಗ್ಗಿಸಿ. ಚಿಂಚೋಳಿಯ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆ ಪುನರಾರಂಭ ಮಾಡಬೇಕು ಎಂದು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಅಧ್ಯಕ್ಷ ಜಗದೀಶ್ ಪಾಟೀಲ್ ಸರ್ಕಾರಕ್ಕೆ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2023-24ನೇ ಸಾಲಿನಲ್ಲಿ ಕಬ್ಬು ಬೆಳೆದ ರೈತ ಬರಗಾಲದಿಂದ ಕಂಗೆಟ್ಟು ಹೋಗಿದ್ದಾನೆ. ಕಬ್ಬಿನ ಮೇಲೆ ನಂಬಿಕೆ ಇಟ್ಟು ಸುಮಾರು 20,000 ಎಕರೆ ಕಬ್ಬು ಕಾರ್ಖಾನೆಯ ಸುತ್ತಮುತ್ತಲೂ ಇರುವ ಚಿಂಚೋಳಿ, ಚಿತ್ತಾಪುರ, ಕಾಳಗಿ, ಕಮಲಾಪುರ, ಸೇಡಂ, ಕಲಬುರಗಿ ತಾಲೂಕಿನ ರೈತರು ಕಷ್ಟಪಟ್ಟು 12 ತಿಂಗಳು ಕಬ್ಬು ಬೆಳೆಸಿ ಆರ್ಥಿಕ ನಷ್ಟ ಅನುಭವಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಬ್ಬು ಕಹಿಯಾಗಿದೆ. ಕಾರ್ಖಾನೆ ಪ್ರಾರಂಭಿಸಿ 2 ತಿಂಗಳಾಯಿತು. ರೈತರು ಸ್ವಲ್ಪ ಹರ್ಷದಲ್ಲಿದ್ರು. ಆದ್ರೆ ಧರ್ಮದ ಹಾದಿಯಲ್ಲಿದ್ದ ರೈತನಿಗೆ ಕಾನೂನಿನ ನ್ಯಾಪವಡ್ಡಿ ಅಡೆತಡೆ ಉಂಟು ಮಾಡಿದ ಸರ್ಕಾರದ ಮತ್ತು ಕಾರ್ಖಾನೆ ಮಾಲೀಕರ ನೀಚತನದಿಂದಾಗಿ ಇಂದು ಕಾರ್ಖಾನೆಗೆ ಬೀಗ ಹಾಕಲಾಗಿದೆ. ಜಿಲ್ಲೆಯ ಸುಮಾರು 25,000 ರೈತ ಕುಟುಂಬಗಳು
ಬೀದಿ ಪಾಲಾಗಿವೆ. ಸರ್ಕಾರ ಇತ್ತ ಲಕ್ಷ್ಯ ವಹಿಸಿ ಮಧ್ಯ ಪ್ರವೇಶಿಸಿ ಧರ್ಮದ ಆಧಾರದ ಮೇಲೆ ಕಾರ್ಖಾನೆ ಪುನಃ ಆರಂಭಿಸಬೇಕು. ಕಾರ್ಖಾನೆ ಅಂಗಳದಲ್ಲಿ ಸುಮಾರು 500 ಕಬ್ಬು ತುಂಬಿದ ಲಾರಿಗಳು ನಿಂತಿವೆ. ರೈತನ ಹೊಲದಲ್ಲಿ ಲಕ್ಷಾಂತರ ಟನ್ ಕಬ್ಬು ಬೆಳೆದು ನಿಂತಿದೆ. ಅದನ್ನು ನುರಿಸುವ ಸರ್ಕಾರದ ಜವಾಬ್ದಾರಿಯಾಗಿದೆ. ಇಲ್ಲದೆ ಹೋದಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲ ರೈತರು ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬೆಳೀತು, ಮುಂದೆ ಸುಟ್ಟಾಕಿದೆವು, ಯಾರೂ ಒಯ್ಯಲಿಲ್ಲ. ಈ ವರ್ಷ ನಮ್ಮ ಯತ್ನಾಳ್ ಸಾಹೇಬರು ಬಂದು ಕಾರ್ಖಾನೆ ಚಾಲು ಮಾಡಿದ್ರು. ಆ ಸರಿ ಕ್ರಷಿಂಗ್ ಸ್ವಲ್ಪ ದಿನ ಒಂದು 400-500 ಕ್ರಷಿಂಗ್ ಆಗ್ತಿತ್ತು. ಈ ವರ್ಷ ಫುಲ್ ಪ್ರಮಾಣದಾಗ ಪ್ರತಿದಿನ 4,000-5,000 ಕ್ರಷಿಂಗ್ ಚಾಲು ಮಾಡತ್ತರು. ಹೀಗಾಗಿ ಫ್ಯಾಕ್ಟ್ರಿ ಚಾಲು ಆಗ್ಯದ ಅಂಥೇಳಿ ನಮ್ಮಲ್ಲಿ ಎಲ್ಲ ರೈತರು ಆಲ್ಮೋಸ್ಟ್ ಅಲ್ಲ ಒಂದು ಊರಿಗೆ ಏನಿಲ್ಲ ಅಂದ್ರೂ ಒಂದು 100 ಎಕರೆ 200 ಎಕರೆ ಆಲ್ರೆಡಿ ಕಬ್ಬು ಹಚ್ಚಾರಿ ವರ್ಷ ಬಂದದ ಕಬ್ಬು. ನೀವು ದಯವಿಟ್ಟು ನಿಮ್ಮ ಪತ್ರಿಕಾ ಬಂಧುಗಳು ಹೇಳ್ತೀನಿ, ನೀವು ಜರ ನಮ್ಮ ಕಾಳ್ಗಿ, ಚಿಂಚೋಳಿ, ಚಿತ್ತಾಪುರ, ಸೇಡಂ ಬರ್ರಿ. ಎಲ್ಲ ಕಬ್ಬು ಆಲ್ರೆಡಿ ಒಣಗಿ ನಿಂತವು ಸರ್. ನೀವು ಒಂದು ಜರ ಹಿಂಗೆ ಕಡ್ಡಿ ಕೊರ್ದು ಹಾಕ್ರು ಉರಿ ಆಗ್ತದೆ, ಅಂಥ ಪರಿ ಒಣಗಿ ನಿಂತವ. ಇವು ನಮ್ಮ ಚಿಂಚೋಳಿ ಫ್ಯಾಕ್ಟ್ರಿದವ್ರು ಒಂದು ಸ್ವಲ್ಪ ಬಿದರಿನ ತೊಗೊಳತ್ತಾರ, ಒಂದು ಸ್ವಲ್ಪ ನಂಬಲ್ಲಿ ತೊಗೊಳತ್ತಾರ. ಉಳ್ಕಿದ್ದ ಚಿತ್ತಾಪುರ, ಸೇಡಮ್ಮ, ಈ ಕಲಬುರಗಿ, ಕಮಲಾಪುರ ಇವೆಲ್ಲ ಊರ್ಲಿಂತೂ ಒಯ್ಲತ್ತಾರ. ಡೈಲಿ ಒಂದು 4,000-5,000 ಕಷಣ ಇತ್ತು. ಒಳ್ಳೆ ರೀತಿಯಲ್ಲಿ ರೈತರನ್ನೆಲ್ಲ ಖುಷಿಯಾಗಿದ್ದರು. ಏಕಾಏಕಿ ರಿಪೋರ್ಟ್ ಬಂತು ಫ್ಯಾಕ್ಟ್ರಿ ಬಂದಾಗದ ಅಂಥೇಳಿ. ಈಗ ಆಲ್ರೆಡಿ ನಂದು ಕಬ್ಬೆ 30 ಟನ್ ಕಬ್ಬು ಆಲ್ರೆಡಿ ಫ್ಯಾಕ್ಟ್ರಿ ಅದು ನಿಂತದ್ರಿ. ಈಗ ನೀವು ಹೋಗಿ ನೋಡಿರಿ, ಕನಿಷ್ಠ ಒಂದು 500 ಗಾಡಿ ನಿಂತವೆ ಸರಲ್ಲ. 500 ಗಾಡಿ ಒಂದೊಂದು ಗಾಡಿದಾಗ ಕಮ್ಸೆ ಕಮ್ಮಿ 25-30 ಟನ್ ಕಬ್ಬು ಅದ ರೀ. ಇದು ಬಿಟ್ಟು ನೀವು ಹೊಲದಾಗ ಒಬ್ಬೊಬ್ಬರ ಬಳ್ಳಿ 2 ಗಾಡಿ ಕಟ್ಟಿ ಮಾಡಿ ಕಬ್ಬು ಅವ ಸರ್. ಕಟ್ಟಿಂಗ್ ಮಾಡಿದ್ದು ಕಬ್ಬು ಕಡ್ದು ಹೊಲ್ದಾಗ ಹಾಕ್ಯಾರ್ರಿ. ಅದು ಹೆಂಗೆ ಅಂದ್ರೆ ಲಾರಿಗೆ ಹೋದ ರೂಪಾಯಿ ಲೇಬರ್ ಕಟ್ ಮಾಡ್ತಾರೆ. ಈಗ ಆಲ್ರೆಡಿ ಎಲ್ಲ ಹೊಲದಾಗ ಲೇಬರ್ ಕಬ್ಬು ಕಟ್ ಮಾಡಿಟ್ರೆ ಉಳ್ಕಿದ್ದು ಅನ್ನೋದು ಒಂದು 500 ಗಾಡಿ ಫ್ಯಾಕ್ಟ್ರಿ ಅದ ನಿಂತವು. ನೀವು ಸರ್ಕಾರ ಮತ್ತು ನೀವು ಕಾರ್ಖಾನೆ ಅದು ನಿಮ್ಮ ಕಾನೂನು ಪ್ರಕಾರ ಏನದ ಮಾಡ್ಕೋರಿ. ಕಾರ್ಖಾನೆ ಏನಾದ್ರು ತಪ್ಪು ಮಾಡಿದಪ್ಪ ಅಂದ್ರೆ ದಂಡ ಹಾಕ್ರಿ. ನೀವು ರೈತರಿಗೆ ಯಾಕೆ ಪನಿಷ್ಮೆಂಟ್ ಕೊಡ್ತೀರಿ ಅಂತ ಕೇಳಿದ್ದು. ಈಗ ಎಷ್ಟು ತ್ರಾಸ ಅದ ರೀ. ಇನ್ನೂ ಕಮ್ಸೆ ಕಮ್ಮಿ ನಮ್ಮ ಕಾಳ್ಗಿ ಭಾಗದಾಗ 10,000 ಎಕರೆ ಟನ್ ಕಬ್ಬು ಅದ ರೀ. 10,000 ಎಕರೆ ಕಬ್ಬು ಅದ. ಯಾರಿದು ಹೊಣೆಗಾರ ಯಾರೀಗ? ನಾವು 12-13 ವರ್ಷ ನಾವು ಕಾರ್ಖಾನೆ ಚಾಲು ಅಲ್ಲ ಅಂತ ದೇವ್ರ ಬಳಿ ಬೇಡ್ಕೊಂಡಿದ್ದೇವೆ. ಏನೋ ಅಲ್ಲಿ ಕಾರ್ಖಾನೆ ಚಾಲು ಆಯಿತು, ನಾವು ರೈತರು ಉದ್ಧಾರ ಆದೇವಪ್ಪ ಅಂತ ಜರ ಹಿಂಗೆ ಖುಷಿ ಪಡ್ಬಿಟ್ಟಿಗೆ ಕಾರ್ಖಾನೆ ಬಂದು ಬರ್ತೀರಿ ನೀವು. ಈಗ ನಮಗೆ ಈಗ ಎಲ್ಲರೂ ಕಬ್ಬು ಹಚ್ಚಾರ. ಈಗ ಆಲ್ರೆಡಿ ಈಗ ಗುಲ್ಬರ್ಗ ತಾಲೂಕು, ಚಿತ್ತಾಪುರ, ಚಿಂಚೋಳಿ, ಸೇಡಮ್ಮ, ಕಾಳ್ಗಿ ಭಾಗದಾಗ ಆಲ್ರೆಡಿ ಕಬ್ಬು ಬೆಳೆದು ನಿಂತದ. ಪೂರಾ ಬೆಳಗಾಗಿ ನಿಂತದ್ರಿ ಕಬ್ಬು. ಈಗ ಇದಕ್ಕೆ ಹೊಣೆಗಾರ ಯಾರ? ಈಗ ಬಂಧುಗಳೇ ದಯವಿಟ್ಟು ಅರ್ಥ ಮಾಡ್ಕೊರಿ. ರೈತ ಭಾಳ ದೊಡ್ಡ ತಕ್ಲೀಫ್. ಮೊದಲೇ ವರ್ಷ ಬರಗಾಲ ಅದ, ನೀರಿಲ್ಲ. ಅಂತರದಾಗ ರೈತ ಸಾಲ ಸೂಲ ಮಾಡಿ ಸಿಕ್ಕಾಪಟ್ಟಿ ಕಬ್ಬು ಬೆಳೆದಾನ. ಈಗ ಅದು ಒಯ್ದಿಲ್ಲ ಅಂದ್ರೆ ಹೆಂಗೆ? ಚಿಂಚೋಳಿ ಫ್ಯಾಕ್ಟ್ರಿ ಭರೋಸೆ ಮಾಡಿ ನಾವೆಲ್ಲ ಕಬ್ಬು ಹಚ್ಚಿದ್ವಿ. ಹೆಂಗೆ ಮಾಡ್ತೀರಿ? ಈಗ ಯಾರಿಗೆ ಕೇಳ್ಬೇಕು? MLA ಕೇಳ್ಬೇಕಾ, MP ಕೇಳ್ಬೇಕಾ, ಸರ್ಕಾರ ಕೇಳ್ಬೇಕಾ, ಮುಖ್ಯಮಂತ್ರಿ ಕೇಳ್ಬೇಕಾ, ಏನು ನಮ್ಮ ಉಸ್ತುವಾರಿ ಸಚಿವರಿಗೆ ಯಾರಿಗೆ ಕೇಳ್ಬೇಕು? ಅದಕ್ಕೆ ಸಾಬ್ರಿ ನಾವು ನಾಳೆ ಬೆಳಿಗ್ಗೆ ಜಿಲ್ಲಾಧಿಕಾರಿಗಳು ಎಲ್ಲ ರೈತರ ಕಲ್ತು ಹೋಗ್ತೀವಿ. ಮೇಡಮ್ರಿಗೆ ಕೇಳ್ತೀವಿ ಏನು ಮಾಡ್ಬೇಕಂತ. ಮೇಡಮ್ರು ಇದಕ್ಕೆ ನೀವು ಏನು ನಮ್ಮ ದಾರಿ ಹುಡುಕ್ರಿ. ಈಗ ಆಲ್ರೆಡಿ ನಮ್ಮಲ್ಲಿ ಲಾರಿ ಏನು ನಿಂತವ ಅದಕ್ಕೊಂದು ವ್ಯವಸ್ಥೆ ಮಾಡಿರಿ. ಅಲ್ಲಿ ಕಬ್ಬು ಏನು ಕಟಿಂಗ್ ಮಾಡ್ಯಾರ ಅದೊಂದು ವ್ಯವಸ್ಥೆ ಮಾಡಿರಿ. ಹೊಲ್ದಾಗ ಕಬ್ಬು ಕಟಾವು ಮಾಡಿದ್ದದ. ಈಗ ಅದನ್ನು ಕಳಿಸ್ರಿ, ಇದನ್ನು ಕಳಿಸ್ರಿ. ಮುಂದೆ ಅದು ಏನು ನೀವು ಕಾನೂನು ಪ್ರಕಾರ ಮಾಡ್ತೀರಿ. ದಯವಿಟ್ಟು ಚಿಂಚೋಳಿ ಫ್ಯಾಕ್ಟ್ರಿ ಚಾಲು ಮಾಡಿದ್ರೆ ನಮ್ಮಲ್ಲಿ ರೈತ ಉಳಿತಾನೆ ಇಲ್ಲಾಂದ್ರೆ ಉಳಿಯಂಗಿಲ್ಲ ಸರ್. ದಯವಿಟ್ಟು ಧನ್ಯವಾದ ಹೇಳ್ತೀನಿ ನಿಮಗೆ. ಜಿಲ್ಲಾಧಿಕಾರಿಗಳು ಕೇಳ್ತೀವಿ ಏನು ಮಾಡಿರಿ. ಹಾಗಾದ್ರೆ ನೀವೇನೂ ಕ್ರಮ ಕೈಗೊಳ್ಳಿಲ್ಲಪ್ಪ ಅಂದ್ರೆ ಎಲ್ಲ ರೈತರಿಗೆ ಒಂದು DC ಮಾಡಿಗೆ ಒಂದು ಟೈಮ್ ಕೊಡ್ತೇವೆ. ಒಂದಲ್ಲ 2 ದಿವಸನಾಗ ನೀವು ಏನೋ ಪರಿಹಾರ ಕಂಡ್ರಿ ಆಯಿತು. ಇಲ್ಲಾಂದ್ರೆ ಸೀದಾ ಜಿಲ್ಲಾಧಿಕಾರಿ ಆದ್ರೆ ಎಲ್ಲ ರೈತ ಬಂಧುಗಳು ಬಂದಕ್ಕೆ ಸಲಹೆ ಕೊಡ್ತೀವಿ. ನೀವೇನು ಜೈಲಿ ಹಾಕ್ತೀರಿ, ಗುಂಡು ಹಾಕ್ತೀರಿ, ಎಲ್ಲಕ್ಕ ತಯಾರಿದ್ದೀವಿ. ನಾವನ್ನ ಸಾಯ್ಲಿಕ್ಕೆ ತಯಾರಾಗಿದ್ದೀವಿ, ನೀವು ಕೊಲ್ಲಕ್ಕೆ ತಯಾರಾಗಿರಿ. ಈಗ ನಾವು ಕೊಲ್ಲಿಗೆ ಬರ್ತೇವೆ, ಅಲ್ಲೇ ಬಂದು ಅಲ್ಲೇ ಕೂಡ್ತೇವೆ. ಎಲ್ಲ ರಸ್ತೆ ರೋಕ ಮಾಡ್ತೇವೆ. ಜಿಲ್ಲಾಧಿಕಾರಿ ಬಂದು ಕೂಡ್ತೇವೆ. ಇದಕ್ಕೆ ಯಾರು ಹೊಣೆ? ಸರ್ಕಾರ ಹೆಂಗೆ ಹೊಣೆ ತೊಗೋತಾ ನಮಗೇನೋ ಗೊತ್ತಿಲ್ಲ. ಅದಕ್ಕೆ ಇದು ನೀವೆಲ್ಲ ನಮ್ಮ ಮೀಡಿಯಾದವ್ರಿಗೆ ಹೇಳ್ತೀವಿ, ದಯವಿಟ್ಟು ಇದು ಏನು ಮಾಡಬೇಕು ನೀವು ಹೇಳ್ರಿ. ನಮಗೇನೂ ಅರ್ಥ ಆಗಲ್ಲ ಸರ್, ಏನು ಮಾಡಬೇಕು ಅರ್ಥ ಆಗಲ್ಲ. ರೈತ ವಿರೋಧಿ ಸಿದ್ದಶ್ರೀ ಎಥೆನಾಲ್ ಕಂಪನಿಯ ಮೇಲೆ ಕಾನೂನು ಕ್ರಮ ಜರುಗಿಸಿ ರೈತರ ಕಬ್ಬು ಕಟಾವು ಮಾಡಿ ಸಕ್ಕರೆ ಕಾರ್ಖಾನೆಗೆ ಕಳಿಸಿ ಕಬ್ಬು ಬೆಳೆಗಾರರ ನೆರವಿಗೆ ಜಿಲ್ಲಾಡಳಿತ ಬರಬೇಕು ಎಂದು ಕೆಪಿಆರ್ಎಸ್ ಮುಖಂಡ ಶಣ್ಬಸಪ್ಪ ವಂಶೆಟ್ಟಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಸಿದ್ದಶ್ರೀ ಎಥೆನಾಲ್ ಕಂಪನಿ ಬಂದ್ ಮಾಡಬೇಕು ಎಂಬ ಆದೇಶ ಹೊರಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸೂಕ್ತವಾಗಿ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಜಿಲ್ಲಾಡಳಿತ ನೋಡಿಕೊಳ್ಳಬೇಕು ಎಂದು ಶಣ್ಬಸಪ್ಪ ವಂಶೆಟ್ಟಿ ಮನವಿ ಮಾಡಿದರು. ಇಡೀ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಇಲ್ಲ ಅಂಥೇಳಿ ರೈತರ ಒಂದು ಭಾಳ ಕೊರಗಂತೂ ಇತ್ತು. ಕಬ್ಬು ಬೆಳೆಯುವ ರೈತರಿಗೆ ಒಂದು ಆಸಕ್ತಿದಾಯಕವಾಗಿರ್ತಕ್ಕಂಥ ರೈತರಿಗೆ ಕಬ್ಬು
ಟೋಟಲಿನೇ ಅದೇ ಕಬ್ಬಿನ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರು ಕಬ್ಬಿನ ಫ್ಯಾಕ್ಟ್ರಿ ಇಲ್ಲ ಅಂಥೇಳಿ ಇವತ್ತು ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ಚಿಂಚೋಳಿ ತಾಲೂಕಿನಲ್ಲಿ ಒಂದು ಸಿದ್ಧಶ್ರೀ ಎಥನಾಲ್ ಫ್ಯಾಕ್ಟ್ರಿ, ಅದು ಸಕ್ಕರೆ ಕಾರ್ಖಾನೆ ಅಂತಲ್ಲ, ಎಥನಾಲ್ ಫ್ಯಾಕ್ಟ್ರಿ ಇದ್ದರೂ ಕೂಡ ರೈತರ ಕಬ್ಬನ್ನು ನುರಿಸ್ತಾರೆ ಅಂತೇಳಿ ಭಾಳ ಮನದುಂಬಿ ಆ ಕಂಪನಿಯನ್ನು ಸ್ವಾಗತ ಮಾಡಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ರೈತರನ್ನು ಭಾಳ ಖುಷಿಯಿಂದ ಸಂತೋಷದಿಂದ ಸ್ವಾಗತ ಮಾಡಿರ್ತಕ್ಕಂಥ ಪರಿಸ್ಥಿತಿಯನ್ನು ಇತ್ತು. ಸಂತೋಷದಿಂದ ಸ್ವಾಗತ ಮಾಡಿದರು. ಆದರೆ ನಮ್ಮ ಭಾಗದಲ್ಲಿ ಕಬ್ಬು ಬೆಳೀತಕ್ಕಂಥ ರೈತರಿಗೆ ಒಂದು ಅನುಕೂಲ ಆಯಿತು ಅಂತಕ್ಕಂಥ ದೃಷ್ಟಿಕೋನದಲ್ಲಿ. ಆದರೆ ಇವತ್ತು ಚಿಂಚೋಳಿ ತಾಲೂಕಿನಲ್ಲಿ ಕಬ್ಬಿನ ಅವರೇನು ಸಿದ್ಧಶ್ರೀ ಎಥನಾಲ್ ಫ್ಯಾಕ್ಟ್ರಿಯನ್ನು ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥದ್ದು ಏನು ಅಂತಂದರೆ ಆ ಫ್ಯಾಕ್ಟ್ರಿಯ ಕೆಮಿಕಲ್ ನೀರು, ಗಲೀಜ್ ನೀರು, ಕಲಕ ನೀರನ್ನು ಯಾವ ಮುಲ್ಲಾಮಾರಿ ಏತ ನೀರಾವರಿ ಡ್ಯಾಮ್, ಆ ಡ್ಯಾಮಿನಿಂದ ಬರ್ತಕ್ಕಂಥ ಹಳ್ಳದ ನೀರು, ಹಳ್ಳಕ್ಕೆ ಬರ್ತಕ್ಕಂಥ ಆ ನೀರು ಚಿಂಚೋಳಿ ಬ್ರಿಡ್ಜ್ ಹಾಯ್ದು ಬ್ರಿಡ್ಜಿನ ಮೂಲಕ ಪೋಲಕ್ಪಳ್ಳಿ, ಬುರಕ್ಪಳ್ಳಿ, ಕರ್ಚಕೇಡದಿಂದ ಸೇಡಮ್ಗೆ ಹೋಗಿ ಸೇಡಮ್ ಮೂಲಕ ಕಾಗಿಣ ನದಿಗೆ ಆ ನೀರನ್ನು ಸೇರ್ತದೆ. ಆದರೆ ಇವರೇನು ಮಾಡಿದ್ದು ಆ ಕೆಮಿಕಲ್ ನೀರನ್ನು ಒಳಗಡೆಯಿಂದ ಒಂದು ಕಾಲುವೆ ಮಾಡಿಕೊಂಡು ಫ್ಯಾಕ್ಟ್ರಿ ಹಿಂದ್ಗಡೆ ಚಿಮ್ಮ ಹಣಾದಿಯಿಂದ ತಂದು ಸೀದಾ ನೇರವಾಗಿ ಪೋಲಕ್ಪಳ್ಳಿ ಬ್ರಿಡ್ಜ್ ಹತ್ರ ಕಲಕ ನೀರನ್ನು ತಂದು ಬಿಟ್ಟಿರ್ತಕ್ಕಂಥದ್ದು ಇದೆ. ಅದು ಒಂದು ಕಂಪ್ಲೀಟಾಗಿ ಆ ನೀರು ದನಗಳಿಗೆ ನೀರು ಕುಡಿತಾವ, ಮನುಷ್ಯರು ನೀರು ಕುಡಿತಾರೆ, ಪ್ರಾಣಿ ಪಕ್ಷಿಗಳ ನೀರು ಕುಡಿತಾವ. ಮತ್ತು ಆ ನೀರು ಅನ್ಕರ ಬೆಳೆಗಳಿಗೆ ಕೂಡ ಎಣ್ಣೆ ಹೊಡೆಯೋಕ್ಕೂ ಕೂಡ ಯೂಸ್ ಮಾಡ್ತಾರೆ, ಬೆಳೆಗಳಿಗೆ ನೀರು ಬಿಡೋಕ್ಕೂ ಕೂಡ ಯೂಸ್ ಮಾಡ್ತಕ್ಕಂಥದ್ದು. ಅದು ಕೆಟ್ಟ ವಿಷಕಾರಿಯಾಗಿರ್ತಕ್ಕಂಥ ನೀರು ಬೆಳೆಗಳು ಕೂಡ ಹಾನಿಯಾಗ್ತಕ್ಕಂಥದ್ದನ್ನು ಹಾನಿ ಆಗಿದೆ. ಇದು ಒಂದು ಗಂಭೀರವಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿರ್ತಕ್ಕಂಥ ಅವರೇನು ಆ ಫ್ಯಾಕ್ಟ್ರಿಯ ಹೊಗೆ ಏನು ಅದನ್ನು ವಿಷಕಾರಿಯಾಗಿರ್ತಕ್ಕಂಥ ಹೊಗೆ ಫಿಲ್ಟ್ರ್ ಮಾಡಿ ಬಿಡಬೇಕಾಗಿರ್ತಕ್ಕಂಥದ್ದು, ಅದನ್ನು ಬಿಟ್ಟು ನೇರವಾಗಿ ಭೂಮಿಯಲ್ಲಿ ಬಿಡ್ತಕ್ಕಂಥದ್ದೇನಿದೆ ಇದು ತುಂಬ ಆಘಾತಕಾರಿಯಾಗಿರ್ತಕ್ಕಂಥ, ಅದೊಂದು ವಿಷಕಾರಿಯಾಗಿರ್ತಕ್ಕಂಥ ಹೊಗೆ. ಅದು ಬಾಣಂತಿ ಹೆಣ್ಮಕ್ಕಳನ್ನು ಇರ್ತಕ್ಕಂಥ ಹೊಟ್ಟಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಇವತ್ತು ಬುದ್ಧಿಮಾಂದ್ಯ ಆಗ್ತಕ್ಕಂಥದ್ದನ್ನು ಇವತ್ತು ವೈದ್ಯಾಧಿಕಾರಿಗಳು ಮಾತಾಡ್ತಕ್ಕಂಥದ್ದು. 2 ವರ್ಷದ ನಂತರ ಮೈ ಮೇಲೆ ಚರ್ಮದ ಮೇಲೆಲ್ಲ ಗುಳ್ಳಿ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ಇದು ಒಂದು ಕಡೆಗೆ ನಾವು ಕಾಣಬಹುದು. ಹಾಗಾಗಿರೋದು ಅದನ್ನು ಯಾವುದೇ ಕಂಪ್ಲೀಟಾಗಿ ಆ ವಿಷಕಾರಿಯಾಗಿರ್ತಕ್ಕಂಥ ತಡೆಗಟ್ಟಬೇಕು, ಎನ್ಕ್ವೈರಿ ನಡೆಸಬೇಕು, ಅದನ್ನು ಅವ್ರ ಮೇಲೆ ಕಾನೂನು ಪ್ರಕಾರ ಶಿಸ್ತಿನ ಕ್ರಮ ಜರುಗಿಸ್ಬೇಕಂತೇಳಿ ಹಿಂದೆ ಹೋರಾಟ ಕೂಡ ಮಾಡಿತ್ತು. ಮಾಡಿದ ಮೇಲೆ ಈಗನ್ಕರ ಮೊನ್ನೆ ಅದನ್ನು ಕಂಪ್ಲೀಟಾಗಿ ಆ ಫ್ಯಾಕ್ಟ್ರಿಯನ್ನು ಬಂದ್ ಮಾಡ್ತಕ್ಕಂಥ ರೀತಿಯಲ್ಲಿ ಹಾಕಿದರೆ ಅದು ಆ ರೈತರು ಸಾರ್ವಜನಿಕರು, ಪ್ರಾಣಿ ಪಕ್ಷಿಗಳ ಪರಿಸರ ಹಿತದೃಷ್ಟಿಯಿಂದ ಆ ಭಾಗದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದನ್ನು ಮಾಡಿರ್ತಕ್ಕಂಥದ್ದು ಸರಿ ಇದೆ, ತಪ್ಪಿಲ್ಲ ಅಂತಕ್ಕಂಥ ಮಾತು ನಂಬರ್ 1 ಆಗಿ ಹೇಳಕ್ಕೆ ಬಯಸ್ತೀನಿ. ಎರಡನೇದಾಗಿ ಅವರು ಫ್ಯಾಕ್ಟ್ರಿ ಆರ್ಡ್ರ್ ಮಾಡಿರ್ತಕ್ಕಂಥದ್ದು, ಫ್ಯಾಕ್ಟ್ರಿ ಆರ್ಡ್ರದಲ್ಲಿ ಇರ್ತಕ್ಕಂಥದ್ದು ಏನಿದೆ ಕಂಪ್ಲೀಟಾಗಿ ಅವರು ವೈಲೇಷನ್ ಮಾಡಿರ್ತಕ್ಕಂಥದ್ದು. ಫ್ಯಾಕ್ಟ್ರಿ ಆರ್ಡ್ರದಲ್ಲಿ ಏನು ಹೇಳ್ತಾರೆ ಅವರು ಅಂತಂದರೆ ಕಂಪ್ಲೀಟಾಗಿ ಅದರೊಳಗಡೆ ಹೇಳ್ತಕ್ಕಂಥ ಪರಿಸ್ಥಿತಿ ಏನು ಅಂತಂದರೆ ಆ ಫ್ಯಾಕ್ಟ್ರಿ ಕೆಪಾಸಿಟಿ ಎಷ್ಟಿದೆ ಅಂತಂದರೆ ಕಂಪ್ಲೀಟ್ ಒಂದು ದಿನಕ್ಕೆ 5,000 ಟನ್ ಕಬ್ಬನ್ನು ನುರಿಸ್ತಕ್ಕಂಥ ಫ್ಯಾಕ್ಟ್ರಿ ಕೆಪಾಸಿಟಿ ಹೊಂದಿರತಕ್ಕಂಥ ಒಂದು ದಿನಕ್ಕೆ ಈ ಆರ್ಡ್ರದಲ್ಲಿದೆ. ಆದರೆ ಅವರು ಫ್ಯಾಕ್ಟ್ರಿಯಲ್ಲಿ ಈ ಆರ್ಡ್ರದಲ್ಲಿ ಇನ್ನೊಂದೇನು ಹೇಳ್ಕೊಂಡಿದ್ದಾರೆ ಅಂತ ಕೇಳಿದರೆ ಕುಡಿಯೋ ನೀರಿಂದು ನಾವು ಯಾವುದೇ ಕಾರಣಕ್ಕೂ ಕೂಡ ಸ್ವತಃ ನಾವೇ ಉತ್ಪಾದನೆ ಮಾಡ್ತಾಯಿದ್ದೀವಿ, ನಮ್ಮ ಉತ್ಪಾದನೆ ಮೂಲಕ ನಮ್ಮ ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಒಂದು ಮಾತನ್ನು ನಾವು ಹೇಳೋಕ್ಕೆ ಬಯಸ್ತೀವಿ, ಕುಡಿಯೋ ನೀರಿಂದು ಮುಲ್ಲಾಮಾರಿ ಏತ ನೀರಾವರಿ ಡ್ಯಾಮಿನ ಚಿಂಚೋಳಿ ಬ್ರಿಡ್ಜ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಅವರು 30 HP ಮೋಟರನ್ನು ಕೂಡಿಸಿ 25ರಿಂದ 30 HP ಮೋಟರ್ ಇಷ್ಟು ದೊಡ್ಡ ಪೈಪ್ಲೈನನ್ನು ಮಾಡಿಕೊಂಡು ಫ್ಯಾಕ್ಟ್ರಿಗೆ ಒಯ್ದು ನೀರು ಯೂಸ್ ಮಾಡ್ತಕ್ಕಂಥದ್ದನ್ನು ಕಂಪ್ಲೀಟ್ ಈ ಆರ್ಡ್ರ್ ವೈಲೇಷನ್ ಆಗಿರ್ತಕ್ಕಂಥ ಕುಡಿಯೋ ನೀರಿಂದ ಒಂದು ಸುಳ್ಳು ಹೇಳಿ ಜನರನ್ನು ಮರೆಮಾಸ್ತಕ್ಕಂಥದ್ದು. ನಂಬರ್ 2 ಏನು ಅಂತಂದರೆ ಅವರು ಕಬ್ಬು ಅವ್ರ ಫ್ಯಾಕ್ಟ್ರಿ ಸಾಮರ್ಥ್ಯ ಹೊಂದಿರತಕ್ಕಂಥದ್ದು ಏನು ಅಂತಂದರೆ ಅವ್ರ ಕಬ್ಬನ್ನು ಇವತ್ತು 5,000 ಟನ್ ನುರಿಸ್ತಕ್ಕಂಥದ್ದು ನವೆಂಬರ್ 28ನೇ ತಾರೀಕಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅವರು ಕೇವಲ 2,46,000 ಮಾತ್ರ ಇವತ್ತು 2,46,477 ಟನ್ ಮಾತ್ರ ನುರಿಸಿದ್ದಾರೆ. ಅಂದರೆ ಇದ್ರ ಅರ್ಥ ಏನು ಅನ್ನುವಂಥದ್ದನ್ನು ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಒಟ್ಟು ಆ ಭಾಗದಲ್ಲಿರ್ತಕ್ಕಂಥ ಕಬ್ಬು ಚಿಂಚೋಳಿ ತಾಲೂಕಿನಲ್ಲಿ 2,550 ಹೆಕ್ಟರ್, ಕಾಳಗಿ ತಾಲೂಕಿಂದು 750 ಹೆಕ್ಟರ್, ಒಟ್ಟು ಕೂಡಿಸಿದ ಎಷ್ಟಾಯಿತು ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ಮುಂದಿದೆ. ಇದರಲ್ಲಿ ಒಂದು ಎಕರೆ ಒಟ್ಟು ಟೋಟಲಿ ಇವತ್ತು 4,02,000 ಟನ್ ಕಬ್ಬನ್ನು ಉತ್ಪಾದನೆ ಆಗ್ತಕ್ಕಂಥದ್ದು ಅನ್ನುವಂಥದ್ದನ್ನು ಇದೆ. ಹಾಗಾಗಿರೋ 6,700 ಎಕರೆ ಜಮೀನದಲ್ಲಿರ್ತಕ್ಕಂಥ ಕಬ್ಬು 1 ಎಕರೆಗೆ ಸರಾಸರಿ 60 ಟನ್, ಹೆಚ್ಚಿಗೂ ಬರ್ತದೆ, 60ಕ್ಕಿಂತ ಒಳಗಡೆ ಅಂತ ಯಾವುದೇ ಕಾರಣಕ್ಕೂ ಯಾವ ರೈತರ ಕಬ್ಬಂತೂ ಬರೋದಿಲ್ಲ. ಸರಾಸರಿ 1 ಎಕರೆಗೆ 60 ಟನ್ ಅಂತಂದರೂ ಕೂಡ ಇಲ್ಲಾಂದ್ರೂ 4,02,000 ಟನ್ ಆಯಿತು.
ಇವ್ರು 5,000 ಟನ್ ಅಂತಂದ್ರೂ ಕೂಡ ಸರಾಸರಿ ಒಂದು ದಿನಕ್ಕೆ ಅಷ್ಟು ನುರಿಸಿದ್ರು ಕೂಡ ಆ ಫ್ಯಾಕ್ಟ್ರಿ ಇಷ್ಟು ರೈತರದನ್ನು 6,700 ರೈತರ ಕಬ್ಬನ್ನು ಎಕರೆ ಕಬ್ಬನ್ನು ನುರಿಸ್ಬೇಕಾಗಿರ್ತಕ್ಕಂಥದ್ದಂದರೆ 82 ದಿನಗಳ ಕಾಲ ಆಗ್ತದೆ. ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಕೂಡ ಇದು ನಡೆಸಬೇಕಾಗಿರ್ತಕ್ಕಂಥದ್ದು. ಆದರೆ ಅವ್ರ ಫ್ಯಾಕ್ಟ್ರಿ ಈ ನಿಯಮಾನುಸಾರ ಇದ್ರೊಳಗಡೆ ಇರ್ತಕ್ಕಂಥದ್ದು 20 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಚಿಂಚೋಳಿ ಆ ಫ್ಯಾಕ್ಟ್ರಿ ಆಸ್ಪಾಸ್ ಇರ್ತಕ್ಕಂಥ ಒಬ್ಬ ರೈತರ ಕಬ್ಬನ್ನು ಕೂಡ ಕಟಾವು ಮಾಡಿಲ್ಲ. ಒಬ್ಬ ರೈತರದ್ದು ಯಾರಾದರೂ ಸುಳ್ಳು ಅಂತೇಳಿದರೆ ಹೋಗಿ ಸ್ಪಾಟ್ ನೋಡ್ಬೋದು. ಅದನ್ನು ಪ್ರೆಸೆಂಟ್ ಇರ್ತಕ್ಕಂಥ ನಂಬರ್ 1. ನಂಬರ್ 2ನೇದೇನು ಅಂತಂದರೆ ಅವರು ಕಬ್ಬು ಕಟಾವು ಮಾಡ್ತಕ್ಕಂಥ ಕಟ್ಟಿಂಗ್ ಆರ್ಡರ್ ಕೊಟ್ಟರು ಕೂಡ ಆ ರೈತರನ್ನು ಕಬ್ಬನ್ನು ಕಟ್ಟಿಂಗ್ ಮಾಡಲಾರ್ದಂತಂದು ಹುಳ್ಗೇರಿ ಊರಲ್ಲಿದೆ, ಕಂದಗೂಳು ಗ್ರಾಮದಲ್ಲಿದೆ, ರಟ್ಕಲ್ ಗ್ರಾಮದಲ್ಲಿದೆ. ಅದನ್ನು ಮಿರ್ಯಾಣ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟ ತ್ಯಜಿಸುವ ಕುರಿತು ತಮಗೆ 5 ದಿನಗಳ ಹಿಂದೆ ಗೊತ್ತಿತ್ತು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಹಿರಂಗಪಡಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿತೀಶ್ ಕುರಿತು ಲಾಲು ಪ್ರಸಾದ್ ಯಾದವ್ ಮೊದಲೇ ನಮ್ಮೊಂದಿಗೆ ಚರ್ಚಿಸಿ ಎಲ್ಲವನ್ನು ಹೇಳಿದ್ರು. ಅಂತಿಮ ಹಂತದವರೆಗೆ ಇದನ್ನು ಬಹಿರಂಗಪಡಿಸಬಾರದು ಎಂದು ನಾವು ಸುಮ್ಮನೆ ಇದ್ದೆವು. ನಮ್ಮ ಮತ್ತು ಅವರ ಸಂಖ್ಯಾಬಲದ ಬಗ್ಗೆ ಆಗಲೇ ವಿಚಾರಿಸಿದೆ. ಈಗ ನಿತೀಶ್ ಹೋಗುತ್ತಿದ್ದಾರೆ ಎಂದರೆ ಹೋಗಲಿ. ದೇಶದಲ್ಲಿ ಇಂತಹ ಆಯಾರಾಮ ಗಯಾರಾಮ ಮನಸ್ಥಿತಿಯ ಮಂದಿ ಬಹಳಷ್ಟಿದ್ದಾರೆ ಎಂದರು. ಹೋಗ್ಬೇಕಲ್ಲಪ್ಪ, ಎಲ್ಲ ನೀನು ಮಾಡಲ್ಲ, ಇನ್ನೊಬ್ಬರಿಗೂ ಮಾಡ್ಬಿಡ. ಮೊದಲು ಕನ್ನಡದಾಗ ಹೇಳ್ತೀನಿ. ಇದು ಏನಪ್ಪ ಅಂದ್ರೆ, ಈ ಬೆಳವಣಿಗೆ ನಮಗೆ 5 ದಿವಸ ಹಿಂದೆನೆ ನಮ್ಮ ಲಲ್ಲು ಪ್ರಸಾದ್ ಅವರು ಹೇಳಿದ್ರು. ನಾವು ಸರಿ ಡೀಟೇಲ್ ಮಾತಾಡಿದ್ದೆ. ಏನಿದೆ, ಏನು ಸಂಖ್ಯೆ ಇದೆ, ಅವ್ರದ್ದೇನು ಸಂಖ್ಯೆ ಇದೆ ಮತ್ತು ನಾವು ಏನು ಮಾಡಿ ಅವ್ರು ಹೇಳಿದ್ರು. खैर जा रहे हैं, जाने दो, हम लड़ते रहे पहले, आप और हम मिलकर लड़ते रहे, हम लड़ेंगे, तो उसकी फिक्र आप छोड़ दो, हम बात करेंगे ಅಂತ ಅವ್ರು ಹೇಳಿದ್ರು. ಇದು ನನಗೆ ಗೊತ್ತಿದ್ರೂ ಕೂಡ ಟಿಲ್ ಎಂಡ್ ಇದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಹಾಗೆ ಇಟ್ಟಿದ್ದೇವೆ. ನಿನ್ನೆ ಯಾರು ಕೇಳಿದ್ರು ಅದೇ ನಾವು ಹೇಳಿದ್ದೇವೆ. ಈಗ ಅದನ್ನು ಮಾಡಿದ್ದೇವೆ. ಅದು ನಿರೀಕ್ಷಿತನೇ ಇದು ಹೋಗ್ತಾರೆ ಅಂತ लालू प्रसाद ನನಗೆ ಮಾಹಿತಿ ಕೊಟ್ಟಿದ್ದು. ಆದರೆ ಅದನ್ನು ಬಹಿರಂಗವಾಗಿ ಹೇಳಂಗಿಲ್ಲ, ಕೆಲಸ ಮಾಡ್ತಾರೆ. अरे इसीलिए हमने पहले ही हमको ये इत्तला मिली थी कि लालू जी से जब बात किया, तेजस्वी से जब बात किया था, उन्होंने बोल रहे थे कि हमको भी ऐसा संशय आ रहा है कि ये हमारे हाथ से चले जाएगा, तो इसीलिए हम और आप मिलकर लड़ना है, लड़ेंगे। मैं फिर भी कोशिश करता हूँ उनको अपने साथ रखने का। अगर वो रहना चाहते हैं तो ठीक है, अगर हम कितना कहे तो भी अगर वो जाना चाहते हैं तो वो जाएगा ही। इसीलिए ये पहले से ही मालूम था, लेकिन हमने ये इंडिया अलायंस को इंटैक्ट रखने के लिए हम होके कोई बात अगर गलत करेंगे तो वो रॉन्ग मैसेज आएगा। इसीलिए हमने कल लोग पूछे मुझे, परसों पूछे, तो मैं यही कहा कि देखेंगे, अभी हम तो उसका डेवलपमेंट हमको मालूम नहीं, उसके बाद हम देखेंगे, हमने ये कहा था। लेकिन ये सूचना तो हमको बिहार के डिप्टी चीफ मिनिस्टर और लल्लू प्रसाद दोनों ने दिए थे, और आज वो सच हुआ। ऐसे देश में तो बहुत से लोग हैं। ಕಲಬುರಗಿಯಲ್ಲಿ ಜನವರಿ 30ರಂದು ಭಾವೈಕ್ಯತೆಯ ಬಿಂಬಿಸುವ ಮಾನವ ಸರಪಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಸೌಹಾರ್ದ ಕರ್ನಾಟಕದ ಮೀನಾಕ್ಷಿ ಬಾಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಸವ ಅಂಬೇಡ್ಕರ್, ಶರಣಬಸಪ್ಪ, ಬಂದೆ ನವಾಜುರ ಈ ಕಲಬುರಗಿಯಲ್ಲಿ ಕೋಮುವಾದದ ವಿಷ ಬೀಜ ಬಿತ್ತುವ ಕೆಲಸ ಮಾಡಲು ನಾವು ಬಿಡುವುದಿಲ್ಲ ಎಂದು ಜನವರಿ 30ರಂದು ಈ ಮಾನವ ಸರಪಳಿ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. 2 ವಿಷಯಗಳನ್ನ ಪ್ರಸ್ತಾಪಿಸಲಿಕ್ಕಿದೆ. ಒಂದನೇದಾಗಿ, ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು, ಮಹಾಮಾನವತಾವಾದಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದೊಂದು ಭಾಳ ದೊಡ್ಡ ಚಾರಿತ್ರಿಕ ಸಂಗತಿ ಅಂತ ಭಾವಿಸ್ತೇವೆ. ಈ ರೀತಿ ಅವರಿಗೆ ಒಂದು ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸುವ ಮೂಲಕ ಬಸವಣ್ಣ ಕೇವಲ ಜಾತಿ ಲಿಂಗಾಯತರಿಗೆ ಸಂಬಂಧಪಟ್ಟವನ ಅಲ್ಲ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಅದು
ಎಲ್ಲರೂ ಅನುಕರಣೀಯವಾಗಿರ್ತಕ್ಕಂಥ ಒಂದು ನಡೆಯನ್ನು ಸರ್ಕಾರ ಹಾಕಿದೆ. ಅದಕ್ಕಾಗಿ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಇನ್ನು ಮುಖ್ಯವಾಗಿ ದಿನಾಂಕ 30 ಜನವರಿ 30 ಒಂದು ಮಹತ್ವದ ಐತಿಹಾಸಿಕ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅವತ್ತು ಗಾಂಧಿ ರಾಷ್ಟ್ರಪಿತ ಅಂತ ಕರೆಸಿಕೊಳ್ತಕ್ಕಂಥ ಗಾಂಧಿಯವರ ಹತ್ಯೆಯನ್ನು ಗೋಡ್ಸೆ ಅನ್ನುವಂಥ ಒಬ್ಬ RSSನ ಕಟ್ಟಾಳು ಹತ್ಯೆ ಮಾಡಿರ್ತಕ್ಕಂಥ ದಿನ ಅದು. ಆ ದಿನವನ್ನು ಭಾರತ ಸರ್ಕಾರ ಬಹು ವರ್ಷಗಳಿಂದ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತಾ ಬಂದಿದೆ. ಸೊ ಈಗೇನೋ ಕೋಮುವಾದಿ ಸರ್ಕಾರ ಅಥವಾ ಅವತ್ತೂ ಕೂಡ ಗೋಡ್ಸೆ RSSನವನ ಅಲ್ಲ ಅಂತ ಹೇಳಿರಬಹುದು, ಇವತ್ತೂ ಹೇಳ್ತಾನೆ ಬರ್ತಾರೆ ಅವರು. ಆ ಕೋಮುವಾದಿಗಳಿಗೆ ಒಂದು ಚಾಳಿ ಇದೆ. ಅವತ್ತು ಏನು ಚಾಳಿ ಇದೆ ಅಂತ ಕೇಳಿದ್ರೆ, ಒಂದು ಕೃತ್ಯವನ್ನು ಮಾಡ್ಲಿಕ್ಕೆ ಹಚ್ತಾರೆ, ಕೊಲೆ ಅಂತ ನೀಚ ಕೃತ್ಯವನ್ನು ಮಾಡ್ಲಿಕ್ಕೆ ಹಚ್ಚಿದ ನಂತರ ಅವರು ನಮ್ಮ ಸಂಘಟನೆಗೆ ಸಂಬಂಧಪಟ್ಟವರಲ್ಲ ಅಂತ ಹೇಳುವಂತಹ ಒಂದು ಗೋಮುಖ ವ್ಯಾಘ್ರ ಚಾಳಿ ಅವರಿಗಿದೆ. ಇವತ್ತು ಆ 30ನೇ ದಿನವನ್ನು ಗಮನದಲ್ಲಿ ಇಟ್ಕೊಂಡು 75 ವರ್ಷ ಹತ್ರ ಗಾಂಧೀಜಿಯವರ ಹತ್ಯೆಯಾಗಿ ಶಾಂತಿ ಸಂದೇಶವನ್ನು ಕೊಟ್ಟಂಥ ಭಾವೈಕ್ಯತೆಯ ಪರಂಪರೆಯನ್ನು ಭಾರತದಲ್ಲಿ ಕಾಯಂಗೊಳಿಸಿರುವಂಥ, ಅವತ್ತು ನಮ್ಮ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನ ತನ್ನನ್ನು ತಾನು ಮುಸ್ಲಿಂ ರಾಷ್ಟ್ರ ಅಂತ ಘೋಷಿಸಿಕೊಂಡುವ ಒಂದು ಈ ಫ್ಯಾಸಿಸಮ್ನ ಪ್ರವೃತ್ತಿಯನ್ನು ತಾನಾಗೇ ಕುಂತು ತನ್ನ ಒಳಗೆ ಬೆಳೆಸಿಕೊಳ್ಳುವಂಥ ಒಂದು ನಡೆಗೆ ಹೆಜ್ಜೆ ಇಟ್ಟ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಭಾರತದ ದೇಶದಲ್ಲಿರ್ತಕ್ಕಂಥ ಎಲ್ಲ ಜೀವಪರ ಜನಪರ ಚಿಂತಕರು ಮತ್ತು ದಾರ್ಶನಿಕರು ಇದು ಜಾತ್ಯತೀತ ರಾಷ್ಟ್ರ ಅಂತ ಘೋಷಿಸ್ತೇವೆ, ನಾವು ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ ಘೋಷಿಸ್ತೇವೆ. ಇತಿಹಾಸದಲ್ಲಿ ಯಾವ ರಾಷ್ಟ್ರಗಳು ಧರ್ಮದ ಹೆಸರಿನಿಂದ ತಮ್ಮನ್ನು ತಾವು ಘೋಷಿಸಿಕೊಂಡಿವೆ ಅವು ಅನತಿ ಕಾಲದಲ್ಲಿಯೇ ಎಲ್ಲ ರೀತಿಯಾಗಿರ್ತಕ್ಕಂಥ ಹಿಂದುಳಿಕೆಗೆ ಕಾರಣೀಕರ್ತಾಗಿವೆ. ಯಾವುದೇ ಒಂದು ದೇಶ ಧರ್ಮದ ಹೆಸರಿಂದ ತನ್ನನ್ನು ತಾನು ಘೋಷಿಸಿಕೊಳ್ಳುವುದಂದರೆ ಅದು ಆತ್ಮಹತ್ಯಾ ಕ್ರಮ ಆಗ್ತದೆ. ಹಾಗೆ ಘೋಷಿಸಿಕೊಳ್ಳಬಾರದು ಅನ್ನುವಂಥ ಎಚ್ಚರ ಇಟ್ಕೊಂಡೇ ಈ ದೇಶದಲ್ಲಿರ್ತಕ್ಕಂಥ 1947ಕ್ಕಿಂತ ಮುಂಚೆ ಭಾರತದ ಸ್ವತಂತ್ರ ಸಂಗ್ರಾಮಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಜಾತಿ ಧರ್ಮ ಪಂಥ ಪಂಗಡದ ಜನ, ಅದರೊಳಗೆ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ಕೊಟ್ಟಾಗ ನಮ್ಮ ಸಂವಿಧಾನದಲ್ಲಿ ಅವರು ಹೇಳಿದ್ದೇನು ಅಂತ ಕೇಳಿದರೆ, ನಮ್ಮದು ಜಾತ್ಯತೀತ ಧರ್ಮ ನಿರಪೇಕ್ಷ ಸಮಾಜವಾದಿ ಗಣತಂತ್ರ ವ್ಯವಸ್ಥೆ ಅನ್ನುವಂಥ ಪ್ರಮುಖವಾದ ಮಾತುಗಳನ್ನು ಹೇಳಿರೋದ್ರಿಂದ ಹೀಗಾಗಿ ಭಾರತದಲ್ಲಿ ಒಂದು ಸಾಮರಸ್ಯವನ್ನು ಕಾಪಾಡಲಿಕ್ಕೆ ತನ್ನ ಜೀವನವನ್ನೇ ಮುಡುಪಾಕಿಟ್ಟಿರ್ತಕ್ಕಂಥ ಗಾಂಧಿ ಹತ್ಯೆಯನ್ನು ನಾವು ಖಂಡಿಸ್ತಾ, ಆ ಹತ್ಯೆ ಇನ್ನೂ ನಿಂತಿಲ್ಲ ಅನ್ನೋದೇ ಒಂದು ಚಿಂತೆಗೀಡು ಮಾಡುವಂತಹ ಸಂಗತಿ. ಗಾಂಧಿಯಿಂದ ಗೌರಿಯವರೆಗೆ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 2 ಚಿಂತಕರನ್ನು ನಾವು ಕಳೆದುಕೊಂಡೆವು. ನಾವು MM ಕಲಬುರ್ಗಿ, ಗೌರಿ ಲಂಕೇಶ್, ಹಾಗೆ ಅಲ್ಲಿ ಗೋವಿಂದ್ ಪಾನ್ಸಾರೆ, ದಾಬೋಲ್ಕರ್. ಸೊ ಈ ರೀತಿಯ, ಹಾಗಾದರೆ ಇಂಥವ್ರನ್ನೇ ಯಾಕೆ ಗುರಿ ಮಾಡ್ತಾರೆ ಆ ಕೋಮುವಾದಿಗಳು, ಫ್ಯಾಸಿಸ್ಟ್ರು? ಅಂದರೆ ಅವರು ವಿಚಾರವಾದಗಳಿಗೆ ಹೆದರ್ತಾರೆ. ಸೊ ಹೀಗಾಗಿ ನಾವು 30ನೇ ತಾರೀಕಿನ ದಿವಸ ದೇಶದಾದ್ಯಂತ ಆಚರಿಸ್ತಾರೆ. ನಾವು ಸಣ್ಣವರಿದ್ದಾಗೂ ಕೂಡ ಕರೆಕ್ಟ್ 10 ಗಂಟೆ 11 ಗಂಟೆಗಂತೂ ಒಂದು ಟೈಮ್ ಕೊಡ್ತಿದ್ರು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬೆಲ್ಲ ಆಗ್ತಿತ್ತು. ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತಿದ್ದೀವಿ. 5 ನಿಮಿಷ 10 ನಿಮಿಷ ಅದು ನಿಂತು ಮೌನಾಚರಣೆ ಮಾಡ್ತಿದ್ರು. ಗಾಂಧಿ ಬಗ್ಗೆ ಯಾರೋ ಒಬ್ಬರು ಹೇಳ್ತಿದ್ರು. ಬರ್ಬರ್ತಾ ಅದು ನಿಂತು ಹೋಯಿತು. ಆದರೆ ಇನ್ನೂ ಕೆಲವು ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡ್ತಾರೆ. ಅದನ್ನು ನಾವು ಈ ಸಲ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ, ಎಲ್ಲ ಜಾತ್ಯತೀತವಾದಂಥ ಮನಸ್ಸುಗಳು ಸೇರಿ ಕರ್ನಾಟಕದಾದ್ಯಂತ ಮಾನವ ಸರಪಳಿಯನ್ನು ಮಾಡ್ತಾಯಿದ್ದೀವಿ. 11 ಗಂಟೆಗೆ ಜಗತ್ ಸರ್ಕಲ್ ಬಾಬಾ ಸಾಹೇಬ ಮತ್ತು ಬಸವಣ್ಣನವರ ಮೂರ್ತಿಯ ಸಮ್ಮುಖದಲ್ಲಿ ಅನೇಕ ಶಾಲಾ ಕಾಲೇಜುಗಳ ಆಸ್ಪತ್ರೆಗಳಲ್ಲಿ ಬಡವರಿಗೆ ಹೆಚ್ಚು ಆಸಕ್ತಿಯಿಂದ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ನೀಡಬೇಕು. ನಮ್ಮ ಸಮಾಜದಲ್ಲಿ ಬಡವರೇ ಹೆಚ್ಚಿದ್ದಾರೆ. ಹೀಗಾಗಿ ಸಮಾಜದ ದೃಷ್ಟಿಯಿಂದ ಇದು ಒಳ್ಳೆಯದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಇಂದು ಮಲ್ಲೇಶ್ವರಂನ KC ಜನರಲ್ ಆಸ್ಪತ್ರೆ ನೂತನ ಉಚಿತ ಡಯಾಲಿಸಿಸ್ ಸೇವೆಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿ 219 ಕೇಂದ್ರಗಳಲ್ಲಿ 800 ಡಯಾಲಿಸಿಸ್ ಯಂತ್ರಗಳ ಅಳವಡಿಕೆ ಮಾಡಲಾಗಿದ್ದು, ಬಡವರಿಗೆ ಡಯಾಲಿಸಿಸ್ ಮಾಡಿಸಿಕೊಳ್ಳುವುದು ದೊಡ್ಡ ಹೊರೆ. ವಾರಕ್ಕೆ 3
ಬಾರಿ ಮಾಡಿಸಿಕೊಳ್ಳಬೇಕಾಗುತ್ತದೆ. ಒಮ್ಮೆ ಮಾಡಿಸಿದ್ರೆ 2,000 ರೂಪಾಯಿಗಳಿಗಿಂತಲೂ ಹೆಚ್ಚಿದೆ. ಬಡವರಿಗೆ ಇಷ್ಟು ಮೊತ್ತ ನೀಡಿ ಡಯಾಲಿಸಿಸ್ ಮಾಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕಿಡ್ನಿ ವೈಫಲ್ಯವಾದಾಗ ಡಯಾಲಿಸಿಸ್ ಒಂದೇ ಮಾರ್ಗ. ಅದಕ್ಕಾಗಿ ಸರ್ಕಾರ ಬಡವರಿಗೆ ಸಹಾಯ ಆಗಬೇಕು ಎಂಬ ಉದ್ದೇಶದಿಂದ ಡಯಾಲಿಸಿಸ್ ಸೇವೆಗಳನ್ನು ಉಚಿತವಾಗಿ ನೀಡುತ್ತಿದೆ. ರಾಜ್ಯದಲ್ಲಿ 219 ಡಯಾಲಿಸಿಸ್ ಕೇಂದ್ರಗಳಿವೆ. 800 ಯಂತ್ರಗಳನ್ನು ಈಗಾಗಲೇ ಕೇಂದ್ರಗಳಲ್ಲಿ ಅಳವಡಿಸುವ ಕೆಲಸವಾಗಿದೆ. ಈ ಹಿಂದೆ ನಮ್ಮ ಸರ್ಕಾರವಿದ್ದಾಗ ಹಾಗೂ ಈಗಲೂ ಕೂಡ ಸಾಧ್ಯವಾದ ಮಟ್ಟಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನ ಒದಗಿಸಬೇಕು ಎಂಬ ಉದ್ದೇಶ ಹೊಂದಿದ್ದೇವೆ ಎಂದರು. ಅವ್ರಿಗೆ ವಾಪಸ್ಸು ಎಷ್ಟು ವರ್ಷ ಇವಾಗ ಇದು ಬಂದಿರೋ ಚೆನ್ನಾಗಾಯ್ತಲ್ಲ ಈಗ ಮುಂಚೆ ವಾಟರ್ ಪ್ರಾಬ್ಲಮ್ ಇತ್ತು, ಚೆನ್ನಾಗಿ ಮಾಡ್ಬೋದು. ಅವ್ನು ತಗೊಳ್ತಾರೆ ಬಿಡಿ, ಅವ್ನು ಗೊತ್ತಿದೆ. ಅವನು ಸೇರ್ಸ್ಕೊಂಡು ತಗೋಬೇಕು ಅಂತ ಅವ್ರನ್ನ ಸೇರಿಸ್ಕೊಂಡು ತೆಗಿಯಪ್ಪ. ಬನ್ನಿ ಬನ್ನಿ. ಇಲ್ಲಿ ವಿಕ್ಟೋರಿಯಾ ಸ್ಟಾರ್ಟಿಂಗ್ ಅಡ್ಮಿಟ್ ಆಗಿದೆ, ಅಲ್ಲೂ ಕೂಡ ಕ್ಲಿನಿಕ್ ಆವಾಗ ಅಡ್ಮಿಟ್ ಆದಾಗ ಮುಂದೆ ಅವಾಗ ನನಗೆ ಫಂಡಿಂದಲೂ ದುಡ್ಡೆಲ್ಲ ಆಗಿದೆ. ಇದು ಮಾಡಿದೆ ದುಡ್ಡೆಲ್ಲ ಒಂದೇ ತೋರಿಸ್ಬೇಕು. ಒಳ್ಳೆ ಕ್ವಾಲಿಟಿ ಡಯಾಲಿಸಿಸ್ ಕೊಡ್ತಾ ಇದ್ದಾರೆ. ಹೊಸ ಮಷಿನ್ಸ್ಗಳೆಲ್ಲ ಹಾಕಿದ್ದಾರೆ, ಬೆಡ್ ಹಾಕಿದ್ದಾರೆ. ಆರೋಗ್ಯದಲ್ಲಿ ಇನ್ಸ್ಟಾಲೇಷನ್ ಚೆನ್ನಾಗಿ ಮಾಡಿದ್ದಾರೆ. ಬೆಡ್ ಶೀಟ್ನೂ ಪ್ರತಿ ಡಯಾಲಿಸಿಸ್ ಚೇಂಜ್ ಮಾಡ್ತಾರೆ. ಡಿಸ್ಪೋಸಬಲ್ ಸರ್, ಪ್ರತಿ ಪೇಷಂಟ್ಗೂ ಡಿಸ್ಪೋಸಬಲ್ ಶೀಟ್ಸ್ ಇದೆಲ್ಲ ಒಂದ್ಸಲ ಯೂಸ್ ಮಾಡಿ ಬಿಸಾಕ್ಬಿಡ್ತೀವಿ. ಮತ್ತೆ ಶೀಟ್ಸ್ ಇಂಜೆಕ್ಷನ್ಸ್ ಎಲ್ಲ ಸಪ್ಲೈ ಮಾಡ್ತಾರೆ. ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಯಾವ ಊರಮ್ಮ ನಿಮ್ಮದು? ಇಲ್ಲಿ ಬೆಂಗಳೂರು ಕಾಟನ್ ಬೆಡ್. ಓ, ನಮ್ಮ ಕ್ಷೇತ್ರನೇ. ಏನಾದ್ರು ಖರ್ಚಾಗ್ತಾ ಇದೆಯಾ? ಇಲ್ಲ ಸರ್, ಎಲ್ಲ ಫ್ರೀ ಆಗ್ತದೆ. ಚಿತ್ತಾಪುರ ಪಟ್ಟಣದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ 904ನೇ ಜಯಂತ್ಯುತ್ಸವದ ಪ್ರಯುಕ್ತ ಯುವ ಕೋಲಿ ಸಮಾಜದ ವತಿಯಿಂದ 7 ಅಡಿ ಎತ್ತರದ ಅಂಬಿಗರ ಚೌಡಯ್ಯನವರ ಮೂರ್ತಿಯ ಭವ್ಯ ಮೆರವಣಿಗೆ ಜರುಗಿತು. ಇದೇ ವೇಳೆಯಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿಯ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ವಿವಿಧ ಸ್ವಾಮೀಜಿಗಳು, ಕೋಲಿ ಸಮಾಜದ ಅನೇಕ ಮುಖಂಡರು, ಯುವ ಮುಖಂಡರು ಸೇರಿದಂತೆ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್.
राम के दीवाने सबके हाथ पर श्रीमती रामचंद्र की। भाई आवाज नहीं आ रहा किसी का भी। ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಿನ್ನಿ ಸುಲ್ತಾನ್ ಗ್ರಾಮದಲ್ಲಿ ಶಾಂತಲಿಂಗೇಶ್ವರ ಹಿರೇಮಠದಲ್ಲಿ ಲಿಂಗೈಕ್ಯ ಶ್ರೀ ಶಟಸ್ಥಲ ಬ್ರಹ್ಮ ಮರಿ ಶಾಂತಲಿಂಗೇಶ್ವರರ ಪುಣ್ಯಸ್ಮರಣೆ ಹಾಗೂ ಶಿಲಾಮಂಟಪ ಲೋಕಾರ್ಪಣೆ ಹಾಗೂ ಕಾಶಿಪೀಠದ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವು ಶ್ರೀ ಶಟಸ್ಥಲ ಬ್ರಹ್ಮ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರ ಕಟ್ಟಿಮನಿ ಹಾಗೂ ಕಾಶಿ ಜಗದ್ಗುರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯರು ವೇದಿಕೆ ಮೇಲಿದ್ದ ವ್ಯಕ್ತಿಗಳು ದೀಪ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯರವರ ಅಡ್ಡಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಶಿ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯರು ಮಾತನಾಡಿದರು. ಎಲ್ಲ ಈ ಭಾಗದ ಎಲ್ಲ ಶ್ರೀಗಳವರಿಗೆ ಮಾರ್ಗದರ್ಶನ ಮಾಡುತ್ತೆ. ಯಾಕಂದ್ರೆ ಹಿರಿಯ ಯತಿಗಳವರಿಗೆ ಸಣ್ಣ ಯತಿಗಳವ್ರನ್ನ ಸಣ್ಣ ಶ್ರೀಗಳವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾಗ ಅವಾಗ ಧರ್ಮದ ಜಾಗೃತಿ ತನ್ನಿಂದ ತಾನಾಗಿ ಆಗ್ತಾ ಇರ್ತದಂತ ಆ ಒಂದು ಭಾಗದಲ್ಲಿ ಎಲ್ಲ ಭಾಗದ ಎಲ್ಲ ಶಿವಾಚಾರ್ಯ ಬಳಗ ಬಹಳ ಒಳ್ಳೆಯ ರೀತಿಯಿಂದಾಗಿ ತಮ್ಮ ಒಂದು ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆ ಇದರಲ್ಲಿ ಯಾವಾಗ ನಿಮ್ಮ ಗುರುಗಳು ನಮ್ಗೆ ಆಮಂತ್ರಣ ಮಾಡಕ್ ಬಂದಾಗ ನಾವು ಅವರಿಗೆ ಒಂದು ಚೇಷ್ಟ ಮಾಡ್ತಾ ಇರ್ತೀವಿ. ಚೇಷ್ಟ ಏನಂತೀರಿ ಗಮಾತ್ ಅಂತೀರಿ, ಹುಡುಗಾಟ ಅಂತೀರಿ, ಗಮಾತ್ ಅಂತೀರಿ, ಏನೋ ಕೆಲವೊಂದು ಶಬ್ದ ಇರ್ತಾವ ಚೇಷ್ಟ ಅಂತೇಳಿ ಹಿಂದಿಯಲ್ಲಿ ಕರೀತಾರೆ. ಅವ್ರಿಗೆ ಚೇಷ್ಟ ಮಾಡ್ತಾ ಇರ್ತೀವಿ. ನಿಮ್ಮ ಗುರುಗಳಿಗೆ ಫೋನ್ ಹಚ್ಚಿರಿ ಅಂತ ಹೇಳಿದ್ವಿ. ಆ ಕಡಗಂಟೆ ಗುರುಗಳಿಗೆ ಫೋನ್ ಹಚ್ಚಿ ನಿಮ್ಮ ಮರಿ ಹಾನಿ ಬಂದದ್ರಿ ಮತ್ತು ಕಾರ್ಯಕ್ರಮ ನೀವು ಬರ್ತೀರಿ ಅಂತ ನಾವು ಸ್ವೀಕಾರ ಮಾಡ್ತೀವಿ ಅಂತೇಳಿ ಯಾವಾಗ, ಯಾಕಂದ್ರೆ ಕಡಗಂಚೆ ದೊಡ್ಡ ಆನೆ ಇಲ್ಲೇ ಅದ, ಅವ್ರು ಸಣ್ಣ ಆನೆ ಇಲ್ಲೇ ಅದ. ಯಾಕಂದ್ರೆ ಇವ್ರಿಗೆ ನಾವು ಸಣ್ಣರಿಂದ ನೋಡಿದ್ವಿ. ಆ ಒಂದು ಸಣ್ಣ ಇದರಲ್ಲಿ ಬಾಲ್ಯದಲ್ಲಿ ನೋಡಿದಾಗ ನಂತರ ಸ್ವಲ್ಪ ಯಾವಾಗ ಒಟ್ಟಿಗೆ ನೋಡೋದ್ರಿಂದ ಅವಾಗ ನೋಡಿದಾಗ ನಮಗೆ ಪುನಃ ಸೇರಿಲ್ಲ ಎಷ್ಟು ಬೆಳೆದಿಲ್ಲೋ ಅಂತೇಳಿ. ಯಾಕಂದ್ರೆ ಅವ್ರ ಬಾಲ್ಯದ ಹೆಸರು ಬಸವರಾಜ್ ಅಂತದ, ಬಸವರಾಜ ಸ್ವಾಮಿ ಅಂತದ. ಆ ಒಂದು ಇದರಲ್ಲಿ ನಾವು ಅದೇ ಹೆಸರು ಗೊತ್ತಿರ್ತದೆ, ನೀವು ಎಲ್ಲಿ ಯಾವ ಮಟ್ಟಕ್ಕೆ ಇರ್ತದೆ ಅಂತ ಕೇಳಿದಾಗ ಯಾವಾಗ ನಮ್ಗೆ ಮೊದಲ ಬಾರಿ ಭೇಟಿ ಆದಾಗ ಅವಾಗ ಇಲ್ಲಿ ಸಿದ್ದಪ್ಪರ ಎಲ್ಲ ಕಳಗಂಚಪ್ಪ ಅವರು ನಮ್ಗೆ ಅಲ್ಲೆಲ್ಲ ಮಾಡಿದ್ದಾರೆ, ಅದನ್ನೆಲ್ಲ ಒಂದು ಮಠದ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅಂತೇಳಿ ಅವ್ರು ಹೇಳಿದರು. ಅದರಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ಮಠದ ವೈಭವವನ್ನು ಬೆಳೆಸ್ಕೊಂಡು ಹೋಗ್ರಿ ಅಂತೇಳಿ ಅವಾಗಾದರೂ ಹೇಳಿದ್ದೀವಿ. ಅದೇ ಥರನಾಗಿ ಅವರು ಅದಕ್ಕೆ ಹೇಳಿದ್ವಿ, ಮೂರ್ತಿ ಚಿಕ್ಕದಾದ ಕೀರ್ತಿಗಳು ಅಂತೇಳಿ ಇಷ್ಟೆಲ್ಲ ಭಕ್ತ ಬಳಗವನ್ನು, ಇಷ್ಟೆಲ್ಲ ಮಠದ ವೈಭವವನ್ನು ಅವರು ಬೆಳೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅವರಿಗೆ ನಾವು ಬಾಲ್ಯದಿಂದ ಏನು ನೋಡಿದರೆ ಸುಮಾರು 2-3 ಕ್ಲಾಸ್ ಏನಿರ್ತೇವೆ, 3 ಅಥವಾ 4ನೇ ಕ್ಲಾಸ್ ಜರಳಿ ಬಂದಾರೆ. ಯಾಕೆ ನಮ್ಮ ಜನ್ಮ ಗ್ರಾಮ ಜರಳಿ ಇರುವುದರಿಂದ, ರಾಯಚೂರು ಜಿಲ್ಲೆ ಜರಳಿ ಇರೋದ್ರಿಂದ ಅಲ್ಲಿ ಕೂಡ ಶಾಂತಲಿಂಗೇಶ್ವರ ಮಠದಲ್ಲಿ ಅವರು ಕಲ್ತಾರೆ. ಮತ್ತು ಮಠದ ಶಾಂತಲಿಂಗೇಶ್ವರ ಮಠ ಹೆಸರಲ್ಲಿ ಸಿಕ್ಕದವ್ರಿಗೆ. ಆ ಒಂದು ಇದರಲ್ಲಿ ನಿಮ್ಮ ಗುರುಗಳು ಅಲ್ಲಿ ಕೂಡ ಶಾಂತರಾಗಿದ್ರು, ಸ್ವಲ್ಪ ಚೇಷ್ಟ ಮಾಡ್ತಿದ್ರು ಮಧ್ಯದಾಗ. ನಾವು ಆದರೆ ಅಮ್ಮವರು ಈಗ ಬಂದಾರೆ, ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮತ್ತೆಲ್ಲ. ಯಾಕಂದ್ರೆ ಅವರು ಸುಲ್ತಾನ್ಪುರ ಸಂತೇಕಲ್ಲವರು ಅಲ್ಲಿ ಅವರ ಮೂಲ ಊರು. ಆ ಒಂದು ಇದರಲ್ಲಿ ಅವರ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕಡಗಂಚಿಯ ವೀರಭದ್ರ ಶಿವಾಚಾರ್ಯರು, ಅಷ್ಟಗಿಯ ನಿಜಲಿಂಗ ಶಿವಾಚಾರ್ಯರು, ಆಳಂದದ ಸಿದ್ದೇಶ್ವರ ಶಿವಾಚಾರ್ಯರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ
ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.